ನೋಡಿ, ಈ ಸರ್ಕಾರ ಕೆಲವರನ್ನ ಆಕಾಶದಿಂದ ಉದುರಿ ಬಿದ್ದವರಂತೆ ಟ್ರೀಟ್ ಮಾಡ್ತಾರೆ. ಇನ್ನು ಕೆಲವರು ಪಾಪ ನಿಜವಾದ ನಿರಾಶ್ರಿತರು, ನಿಜವಾದ ಅರ್ಹತೆ ಉಳ್ಳವರದು ಸ್ಥಿತಿ ಕೇವಲ ಬೆಂಗಳೂರಿನಲ್ಲಿ ಹಿಂಗಲ್ಲ. ನಾವು ಬೇರೆ ಬೇರೆ ಜಿಲ್ಲೆಗಳಿಂದಲೂ ಮಾಹಿತಿ ತರಿಸ್ಕೊಂಡಿದ್ದೀವಿ. ಯಾವ್ಯಾವ ಜಿಲ್ಲೆಗಳ ಮಾಹಿತಿ ಇದೆ, ಅಲ್ಲಿ ನಿಜವಾದ ಸಂತ್ರಸ್ತರು ಅನುಭವಿಸ್ತಾ ಇರುವ ನರಕ ಯಾತನೆ ಹೇಗಿದೆ, ಡೀಟೇಲ್ಸ್ ಕೊಡ್ತೀವಿ ನಿಮಗೆ. ಬೆಂಗಳೂರು ಅಷ್ಟೇ ಅಲ್ಲ, ಚಿಕ್ಕಮಗಳೂರಿನಲ್ಲೂ ಕೂಡ ನಿರಾಶ್ರಿತರ ಪರದಾಟ. ಕೇರಳಿಗರ ಮೇಲಿನ ಪ್ರೀತಿ ಕಾಳಜಿ ಕಾಫಿ ನಾಡಿಗರ ಮೇಲೆ ಯಾಕಿಲ್ಲ? 2019ರಿಂದ ಪ್ರವಾಹದಿಂದ 15 ಕುಟುಂಬಗಳು ಬೀದಿಗೆ ಬಿದ್ದಿತ್ತು. ಈಡೇರದ ಮನೆ ಕೊಡುವ ಅಂದಿನ ಬಿಜೆಪಿ ಸರ್ಕಾರದ ಭರವಸೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಇಡಕಣಿ ಗ್ರಾಮಸ್ಥರಿಗೆ ನಿಮಗೆ ಮನೆ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಈಗಲೂ ಕೂಡ ಅವರು ಈ ಕಾಳಜಿ ಕೇಂದ್ರ ಶೆಡ್ ಗಿಡ್ಗಳನ್ನ ಹಾಕೊಂಡಿದ್ದಾರೆ. ಮನೆ ಕಟ್ಟೋದಕ್ಕೆ 5 ಲಕ್ಷ ಕೊಡ್ತೀವಿ, ಅಲ್ಲಿ ತನಕ ಬಾಡಿಗೆ ಮನೆಯಲ್ಲಿ ಇರಿ ಅಂತ ಹೇಳಿದ್ರು. ಬಾಡಿಗೆಯನ್ನು ಸರ್ಕಾರವೇ ಕೊಡುತ್ತೆ ಅನ್ನೋ ಭರವಸೆಯಲ್ಲಿ ಇದ್ರು. ಬಟ್ ಆರಂಭಿಕ ಹಂತದಲ್ಲಿ 1 ಲಕ್ಷ ಕೊಟ್ಟಿದ್ದು ಬಿಟ್ಟರೆ 6 ವರ್ಷದಿಂದ 1 ರೂಪಾಯಿ ಬಾಡಿಗೆ ಹಣ ಕೊಟ್ಟಿಲ್ಲ. ತಮ್ಮದಲ್ಲದ ತಪ್ಪಿಗೆ ತಮ್ಮದೇ ಊರಿನಲ್ಲಿ ಬೀದಿಯಲ್ಲಿ ಬದುಕ್ತಾ ಇದ್ದಾರೆ ನಿರಾಶ್ರಿತರು. ನಿಜವಾದ ಸಂತ್ರಸ್ತರು ಇವರು. ಇವರಿಗೆ ಈ 15 ವರ್ಷದಿಂದ ಕರ್ನಾಟಕದಲ್ಲಿ ಇದ್ರ ಇವರು ವೋಟರ್ ಐ ಡಿ ಯಾವಾಗ ಮಾಡಿಸಿದ್ರು, ಪ್ಯಾನ್ ಕಾರ್ಡ್ ಯಾವಾಗ ಮಾಡಿಸಿದ್ರು ಅಂತೆಲ್ಲ ಕೇಳೋ ಕಿರಿಕಿರಿ ಬೇಡ. ಯಾಕಂದರೆ ಪ್ರಾಕೃತಿಕ ವಿಕೋಪದ ಕಾರಣಕ್ಕೆ ಇರೋ ಜಮೀನನ್ನು ಕಳ್ಕೊಂಡವರು, ತಮ್ಮ ಹಿರಿಯರು ಬದುಕಿ ಬಾಳದಂತಹ ಊರನ್ನು ಕಳ್ಕೊಂಡವರು, ಅವ್ರ ಸ್ಥಿತಿ ಇದು. ಹೇಳಿದ್ದಾರೆ ಬಾಡಿಗೆ ಮನೆಲ್ಲ ಮಾಡ್ಕೊಂಡು ಕೂತಿದ್ದೀವಿ. ಬಾಡಿಗೆ ಮನೆ ಕೂತ್ಕೊಂಡಿದ್ರು ಅವರು ಏನು ಬಾಡಿಗೆ ಗಿಡಿಗೆ ಏನು ಕೊಟ್ಟಿಲ್ಲ. ನಾವು ಈ ಕಡೆ ಮನೆಯೆಲ್ಲ ಮನೆ ಕಟ್ಟಿ 6 ತಿಂಗಳಾಗಿಲ್ಲ, 3 ತಿಂಗಳಾಗಿಲ್ಲ, ಮನೆಯೆಲ್ಲ ಬಿದ್ದೋಗಿದೆ. ಹೊಸ ಮನೆನೇ ಬಿದ್ದೋಗಿರೋದು. ಅದರಿಂದ ಆ ಹೊಸ ಮನೆಗೆ ನಾವು ಬೇಕಾದಷ್ಟೆಲ್ಲ ಖರ್ಚು ಮಾಡಿದೀವಿ. ಅಂಥದ್ರಲ್ಲಿ ಈಗ ಬಾಡಿಗೆ ಕಟ್ಬೇಕಂದ್ರೆ ಎಲ್ಲಿಂದ ಕಟ್ಟೋದು? ಅವ್ರು ಬಾಡಿಗೆ ಕೊಡ್ತೀನಿ ಅಂತ ಹೇಳಿ ಬಾಡಿಗೆ ಕೊಡ್ತಿಲ್ಲ. ನಾವು ಕೂಲಿ ಕೆಲಸ ಮಾಡಿ ಹೊಟ್ಟೆ ತಿನ್ನೋದು, ಆ ಕಡೆಯಿಂದ ಬಾಡಿಗೆ ಕಟ್ಟೋದ, ಆ ತರ ಎಲ್ಲ ಮಾಡಿದ್ದಾರೆ. ಒಂದು 15 ಕುಟುಂಬ ಸ್ಥಳಾಂತರ ಮಾಡಿದ್ದಾರೆ. ಅಲ್ಲಿ ಬೇರೆ ಕಡೆ ಜಾಗನೂ ಕೊಟ್ಟಿದ್ದಾರೆ, ಹಕ್ಕುಪತ್ರ ಕೊಟ್ಟಿದ್ದಾರೆ. ನಾವು ಫೌಂಡೇಶನ್ ಎಲ್ಲ ಹಕ್ಕುಪತ್ರ ಮಾತ್ರ ಕೊಟ್ಟಿರೋದು. ಮತ್ತೆ 5 ಲಕ್ಷ ಹಾಕ್ತಿವಿ ಅಂತ ಹೇಳಿದ್ರೆ ಅದೇನು ಇಲ್ಲಿವರೆಗೆ ಏನು ಮಾಡಿಲ್ಲ. 1 ಲಕ್ಷ ಹಾಕಿರೋದು, ಆಮೇಲೆ ಏನು ಕೊಟ್ಟಿಲ್ಲ ನಮ್ಗೆ. ಹಕ್ಕುಪತ್ರ ಕೊಟ್ಟಿದ್ದಾರೆ, ಫೌಂಡೇಶನ್ ಎಲ್ಲ ಹಾಕಿದೀವಿ. ಫೌಂಡೇಶನ್ ಹಾಕಿದ್ರು ಕೂಡ ಅಲ್ಲಿ ನಮಗ್ ಕೊಟ್ಟಿರೋದೇ ಸ್ವಲ್ಪ ಜಾಗ. ಅದ್ರಲ್ಲೂ ಕೂಡ ನಾವು ಫೌಂಡೇಶನ್ ಹಾಕಿದ್ದಲ್ಲಿ ತನಕನೂ ಬೇಲಿ ಹಾಕಿದ್ದಾರೆ ಬೇರೆಯವರು. ಸಾಮಾನ್ಯ ಇರಬೇಲು ಮತ್ತೆ ಅದೇ 19ರಲ್ಲಿ ಸ್ಪ್ರೆಡ್ ಆದಾಗ ಭಾರಿ ಮಳೆಯಲ್ಲಿ ನಮ್ಗೆ ಅಲ್ಲಿ ಮನೆಯೆಲ್ಲ ಬಿಡ್ಬೇಕಂತ ಹೇಳಿದ್ರು. ಅಲ್ಲಿ ಇರಬಾರ್ದು, ನೀವು ಎಲ್ಲರೂ ಹೋಗಿ ಬೇರೆ ಕಡೆ ಇರಿ ಅಂತೇಳಿ. ಅವಾಗ ನಾವು ಬಾಡಿಗೆ ರೂಮ್ ಹುಡುಕಿ ಇರಬೇಲಲ್ಲಿ ಕೆಲವರು ಸ್ವಲ್ಪ ಅಲ್ಲೆಲ್ಲ ಎಲ್ಲೆಲ್ಲಿ ಬಾಡಿಗೆ ರೂಮ್ ಸಿಕ್ತು ಅಲ್ಲೆಲ್ಲಿ ನಾವು ಹೋಗಿ ಬಾಡಿಗೆಯಲ್ಲಿ ಕೂತು ಅಲ್ಲಿಂದ ಜಾಗ ಖಾಲಿ ಮಾಡಿದ್ವು. ಅದ್ರ ಮೇಲೆ ಸರ್ಕಾರ ಮುಂದೆ ಏನ ಮಾಡ್ತಂತಂದ್ರೆ ಬಂದು ಇಲ್ಲಿ ಬೋರ್ನ್ ಕುಡಿಗೆ ಅಂತೇಳಿ ಒಂದು ಜಾಗ ಎಲ್ಲ ಸ್ಯಾಂಕ್ಷನ್ ಮಾಡ್ತು. ಜಾಗ ಸ್ಯಾಂಕ್ಷನ್ ಮಾಡಿ ಇಲ್ಲಿ ಇರ್ಬೇಕು ನೀವು, ಅಲ್ಲಿಂದ ಬಿಡಿ ಅಂತೇಳಿ ಅಲ್ಲಿಗೆ ಹಕ್ಕುಪತ್ರ ಎಲ್ಲ ಕೊಟ್ಟಿದ್ದಾರೆ. ಈಗ ಅದು ಹಕ್ಕುಪತ್ರ ಕೊಟ್ಟರೆ ಏನಾಯ್ತು ಅಂತಂದರೆ, ಇಲ್ಲ ಮುಂದೆ ಈಗ ನಮ್ಗೆ ಅದಕ್ಕೆ ಹಾಕಿ ಮಾಡೋಕ್ಕೆ ನಮ್ಮ ಹತ್ರ ಕಾಸಿಲ್ಲ. ಹೌದೌದು, ದಿನಗೂಲಿ ಇಟ್ಲ ಹೊಟ್ಟೆಗೆ ನೋಡ್ಕೋಬೇಕು. ಈ ಕಡೆ ಮನೆಯೂ ಇಲ್ಲ, ಮನೆಯೂ ಕಟ್ಕೋಬೇಕು. ಈಗ ಏನು ಮಾಡ್ಬೇಕಂತಂದ್ರೆ ನಮ್ಮ ಹತ್ರ ಕೈಲಿ ಕಾಸಿಲ್ಲ.